ವೀಕ್ಷಕರ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೇಣಿಗೆ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗುವ ದಾರಿಯ ಬಗ್ಗೆ ಬೈಲವಂಗಲದ ಎಸಿ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಮಹಾಂತೇಶ್ ಕೌಜಲಗಿರವರು ಹಾಗೂ ಬೈಲವಂಗಲದ ಎಸಿ ಪ್ರವೀಣ್ ಜೈನ್ ರವರು ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗನರವರು ಮಾತನಾಡಿ, ಆದಷ್ಟು ಬೇಗ ನಾವು ತೀವ್ರ ಗತಿಯಲ್ಲಿ ಸ್ಮಶಾನ ರಸ್ತೆ ಮಾಡಿಸಿಕೊಡುತ್ತೇವೆ ಎಂದು ಗ್ರಾಮಸ್ಥರಿಗೆ ಭರವಸೆ ನೀಡಿದರು. ಸಭೆಯಲ್ಲಿ ಶಾಸಕರಾದ ಮಹಾಂತೇಶ್ ಕೌಜಲಗಿ, ಸವದತ್ತಿ ತಾಲೂಕಿನ ತಹಸೀಲ್ದಾರರಾದ ಮಲ್ಲಿಕಾರ್ಜುನ ಹೆಗ್ಗನವರು ಹಾಗೂ ಬೈಲವಂಗಲದ ಎಸಿ ಪ್ರವೀಣ್ ಜೈನ್ ರವರು ಮತ್ತು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಈರಣ್ಣ ಹುಬ್ಬಳ್ಳಿ, ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬಸವರಾಜ್ ಬೆಳ್ಳಿಹಟ್ಟಿ, ಭೀಮಪ್ಪ ಪೂಜಾರ್, ಶಿವಾನಂದ ಸಂಗೊಳ್ಳಿ, ಅಶೋಕ್ ದಳವಾಯಿ, ಸಿದ್ದಾರೂಢ ಸನ್ನರ್ ಹಾಗೂ ಊರ ಗ್ರಾಮಸ್ಥರು ಸಭೆಯಲ್ಲಿ ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬೆಳಗಾವಿ ಜಿಲ್ಲಾ ವರದಿಗಾರರು ಚಂದ್ರಪ್ಪ ಬೆಳಗಾವಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ವಿದೌಟ್ ಅವರಿಗೆ ಕಂಪೆನ್ಸೇಷನ್ ಕೊಡೋದ್ರಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಇಶ್ಯೂಸ್ ಆಗ್ತಾವಂತೆ ಲೋಕಲ್ ಅದು ಹೊಂದಾಣಿಕೆ ಇತ್ತು, ಓಕೆ, ನೋ ಕ್ವಶನ್. ಒಬ್ಬರಿಗೊಬ್ಬರು ನಮ್ಮ ಕೃಷಿಯಲ್ಲಿ ಮುಖ್ಯನ ಅವರಿಗೆ ಇದು ಮಾಡಿಸ್ಕೊಡ್ತೀವಿ. ಮಾಡ ಏನೋ ಫೈನಾನ್ಸ್ ಕಳಿಸಿ ಆಮೇಲೆ ದುಡ್ಡು ತೋರಿಸಿ ಆಮೇಲೆ ಬಟ್ ನೀವು ಇಮಿಡಿಯೇಟ್ಲಿ ಮಾಡಷ್ಟೇ ಅಲ್ಲ. ಫೈನಾನ್ಸ್ನಾಗ ಏನೋ ವಿದ್ಯಾರ್ಥಿ ಹೇಳ್ಕೊಡಿಸ್ತೀವಿ. ನನ್ನ ಕೇರ್ ಮಾಡಿಸ್ತೀವಿ. ಇದು ಅದು ಎರಡು ಆಮೇಲೆ ವರಿ ಈಗ ನಮ್ದು STP ಪ್ಲಾಂಟ್ ಅಂತ ಅದನ್ನ ತುಂಬ ಡಿಸ್ಕಷನ್ ಮಾಡ್ಕೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಆಗ್ತದೆ. ನಾನು ಈಗ ಹೇಳ್ತೇನೆ, ಅದನ್ನ 500 ರೂಪಾಯಿ ಕೊಡ್ಸಿದ್ದೀನಿ ನಾನು ಆಲ್ರೆಡಿ. ಮತ್ತೆ ಈಗ ಅದನ್ನ ಕಿರಿಕಿರಿ ಮಾಡಬೇಡ. ಆಮೇಲೆ ಅದು ಉದುದೆಲ್ಲ ಇದ್ರಾಗ ಅದು ಮುಗಿತಾ ಅಂತಂದ್ರೆ ಇದ್ರಾಗ ಅದು ಲೋಕದಲ್ಲಿ ಮತ್ತೆ ಆಮೇಲೆ ಅಭಿವೃದ್ಧಿ ಇವ್ರು ಕೊಟ್ಟರು ಆಮೇಲೆ ಅವ್ರು ಅವರು ಪಾಪ ಈಗ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ. ಈ ಫಂಕ್ಷನ್ ಆಗಿಬಿಡ ಈಗ ಹೊಲ ಹೋಗ್ತದೆ ಅಕ್ಲ ಮಾಡ್ಕೊಂಡು ಬರ್ತೀವಿ. ಈಗ ಮಾಡಿಸ್ಕೊಡ್ತೀವಿ. ಮತ್ತೆ ಇನ್ನೊಬ್ರು ಹೋಗಾಕತ್ತಿ ಓಕೆ ವಾಪೋ ಈ ಮಾತಾಡ್ತೀನಿ ಇನ್ನೊಬ್ರು ಮಾಡಿರ್ತೀವಿ. ಈಗ ನೀವು ಹೋಗಿತ್ತಂದ್ರೆ ನಾವು ಆ ವಿಚಾರ ಇಟ್ಕೊಂಡು ಮಾತಾಡ್ತೀವಿ ಯಾವಾಗಲೂ. ಸರ್ ಹಂಗೆ ಒಂದು ವರ್ಷ 2 ಪ್ರೊಸೀಜರ್ ಆಗೈತಿ. ಲೆಂದಿ ಪ್ರೊಸೀಜರ್ ಇರ್ತಾವೆ. ಸರ್ಕಾರ ಮಾಡಿದಾಗ ಯಾವ ರೀತಿ ಕೆಲಸಗಳು ಹೆಂಗೆ ಮಾಡ್ತಾವೆ ನಿಮ್ಗೆ ಗೊತ್ತಿರಂಗಿಲ್ಲ. ಗೊತ್ತೈತೆ ಟೈಮ್ ತೊಗೊಂಡತಿ ಆಗೈತಿ. ರೆಕ್ಟಿಫೈಡ್ ಮಾಡ್ಕೋತೀವಿ. ಮಾಡ್ಕೊಂಡು ಆಮೇಲೆ ಪೇಮೆಂಟ್ ಮಾಡಿಸಿನ ಆಮೇಲೆ ಬಂದು ಅದನ್ನು ರಸ್ತೆ ಮಾಡೋದು. ಬಟ್ ಈ ಬ್ಯಾಸಿ ಮಾಡೋದು ಮಾಡೋದು ಕಳಿಸಿ ಮಾಡಿಸ್ತಾರೆ ಮಾಡೋದು. ಮಳೆಗಾಲ ಬಾತ್ ಅಂದ್ರೆ